ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಪ್ರೀತಿಗೆ ನೂರೊಂದು ದಾರಿ. ಅವಸರದಲ್ಲಿ ಹೆಜ್ಜೆ ಹಾಕುತ್ತಾ ಬಂದ ವರ್ಷ ಕ್ಲಾಸ್ ರೂಮ್ ಬಾಗಿಲಿಗೆ ಬರುವಷ್ಟರಲ್ಲಿ ಎದುರಿಸಲು ಬಿಡತೊಡಗಿದ್ದಳು. ಆಗಲೇ ಕ್ಲಾಸ್ ಆರಂಭವಾಗಿತ್ತು. ನಿನ್ನೆ ತಾನೇ ಅಡ್ಮಿಷನ್ ಆಗಿದ್ದ ಅವಳು ತನ್ನ ಕ್ಲಾಸ್ ರೂಮ್ ಹುಡುಕಿಕೊಂಡು ಬರುವಷ್ಟರಲ್ಲಿ 10 ನಿಮಿಷ ತಡವಾಗಿತ್ತು. ಉಸಿರು ತೆಗೆದುಕೊಂಡ ನಂತರ ಮೇ ಐ ಕಮ್ ಇನ್ ಸರ್ ಎಂದಳು ವರ್ಷ. ಆಗ ಪಾಠ ಮಾಡುತ್ತಿದ್ದ ವ್ಯಕ್ತಿ ಅವಳ ಕಡೆಗೆ ತಿರುಗಿದ್ದ. ಕಮಿನ್ ಎಂದಿದ್ದ ಅವನು, ಇದು ಕ್ಲಾಸಿಗೆ ಬರುವ ಟೈಮಾ ಎಂದ. ಸಾರಿ ಸರ್ ಎಂದಳು ತಲೆ ಬಗ್ಗಿಸಿಕೊಂಡು. ಹೋಗು ಕೂರು ಎಂದ ತಕ್ಷಣ ಖಾಲಿಯಾಗಿದ್ದ ಜಾಗದಲ್ಲಿ ಹೋಗಿ ಕುಳಿತಳು. ಪಾಠ ಮಾಡುತ್ತಾ ಮಧ್ಯೆ ಮಧ್ಯೆ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಅವನ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ವರ್ಷ. ವಾವ್, ಪರವಾಗಿಲ್ಲ, ಹುಡುಗಿ ಬಹಳ ಜಾಣೆ ಎಂದುಕೊಂಡ. ಕ್ಲಾಸ್ ಮುಗಿಯುವ ಸಮಯ ಬಂದಾಗ ಕೆಲವು ಪ್ರಶ್ನೆಗಳನ್ನು ಕೊಟ್ಟು ಈ ಪ್ರಶ್ನೆಗಳಿಗೆ ನಾಳೆ ಉತ್ತರ ಬರೆದುಕೊಂಡು ಬನ್ನಿ ಎಂದು ಹೇಳಿದ. ಅಷ್ಟರಲ್ಲಿ ಬೆಲ್ ಆಯಿತು. ಅವನು ಹೋಗುವಾಗ, ವರ್ಷ, ನನ್ನ ಬಂದು ಮೀಟ್ ಮಾಡು ನನ್ನ ಕ್ಯಾಬಿನ್ನಲ್ಲಿ ಎಂದ ಅವನು. ಓಕೆ ಸರ್ ಎಂದಳು ವರ್ಷ. ನೆಕ್ಸ್ಟ್ ಕ್ಲಾಸ್ ಆರಂಭವಾಗಿತ್ತು. ಅದು ಮುಗಿದ ನಂತರ ಸರ್ ಕ್ಯಾಬಿನ್ ಯಾವುದು ಎಂದು ನೋಡಿಕೊಂಡು ಹೋದಳು ಅವಳು. ಸಿಕ್ಕಾಗ ಡೋರ್ ನಾಕ್ ಮಾಡಿದಳವಳು. ಒಳಗಿನಿಂದ ಕಮೀನ್ ಎಂಬ ಧ್ವನಿ ಬಂತು. ಸ್ವಲ್ಪ ಹಿಂಜರಿಕೆಯೊಂದಿಗೆ ಒಳಗೆ ಹೋದಳು ವರ್ಷ. ಅವನು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ಸರ್ ಎಂದಳು ವರ್ಷ. ಸಿಟ್ ಎಂದ. ಕೂತಳು ಅವಳು. ಅವನು ಅವನ ಕೆಲಸ ಮುಗಿದ ಮೇಲೆಯೇ ತನ್ನ ತಲೆ ಎತ್ತಿದ್ದ. ಅಷ್ಟರಲ್ಲಿ ಅರ್ಧ ಗಂಟೆ ಕಳೆದು ಹೋಗಿತ್ತು. ಅವಳಿಗೆ ಲಂಚ್ ಮಾಡಲಾಗಲಿಲ್ಲ. ತಲೆ ಬಗ್ಗಿಸಿ ತನ್ನ ದುಪ್ಪಟದ ತುದಿಯನ್ನು ಬೆರಳಿಗೆ ಹಾಕಿ ತೆಗೆದು ಮಾಡುತ್ತಾ ಕೂತಿದ್ದಳು. ಅವಳನ್ನೇ ಸ್ವಲ್ಪ ಹೊತ್ತು ನೋಡುತ್ತಾ ಇದ್ದವನು ವರ್ಷ ಎಂದ. ಆ ಸರ್ ಹೇಳಿ, ನೀವು ನನ್ನ ಬರ ಹೇಳಿದ್ರಿ? ಏನಕ್ಕೆ ಎಂದು ಕೇಳಿಕೊಂಡು ಹೋಗೋಣ ಅಂತ ಬಂದೆ ಸರ್ ಎಂದಳು. ನಿಮ್ಮ ತಂದೆ ಹೆಸರೇನು? ಮತ್ತೆ ಏನು ಮಾಡುತ್ತಾರೆ ಅವರು ಎಂದ. ಅಪ್ಪ ವೇದಾಂತರಾವ್ ಸರ್, ಅವರದೇ ಒಂದು ಕಂಪನಿ ಇದೆ ಎಂದಳು. ಅಮ್ಮ ಏನು ಮಾಡೋದು ಎಂದ. ಅದು ಸರ್, ಅಮ್ಮ ಮನೆಯಲ್ಲಿ ಇರುತ್ತಾರೆ ಸರ್ ಎಂದಳು. ಅಣ್ಣ ಅಥವಾ ತಮ್ಮ ಎಂದ. ಅಣ್ಣ ಇದ್ದಾನೆ, ಸಂಜಯ್ ಅಂತ ಸರ್. ಸದ್ಯಕ್ಕೆ ಅಪ್ಪನ ಕಂಪನಿಯ ಅಮೆರಿಕಾ ಬ್ರಾಂಚ್ನ CEO ಆಗಿದ್ದಾನೆ ಎಂದಳು. ಮತ್ತೆ ನೀನೇನು ಮಾಡುತ್ತಿದ್ದೀಯಾ ಅಂದ. ಅವನ ಪ್ರಶ್ನೆಗೆ ಗಲಿಬಿಲಿಗೊಂಡಿದ್ದ ವರ್ಷ, ಸರ್ ನಾನು ಈಗ MBAಗೆ ಜಾಯಿನ್ ಆಗಿದ್ದೀನಿ ಸರ್, ಇದೇ ಕಾಲೇಜಿನಲ್ಲಿ. ಮತ್ತೆ ರೂರಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡಿಕೊಳ್ಳುತ್ತೀನಿ ಸರ್ ಎಂದಳು. 1 ನಿಮಿಷ ಇರು ಎಂದವನು ಯಾರಿಗೋ ಕಾಲ್ ಮಾಡಿ, ಮಾತಾಡೋ ಮಾರಾಯ, ಕೊಡುತ್ತೀನಿ ಇರು ಎಂದಿದ್ದ ಫೋನಿನಲ್ಲಿ. ನಂತರ ವರ್ಷ, ತಗೋ ಮಾತನಾಡು ಎಂದ. ಅವಳು ಕೈ ಮುಂದೆ ಮಾಡಲಿಲ್ಲ. ಸರ್, ಯಾರು ಲೈನ್ನಲ್ಲಿ ಇರೋದು ಎಂದಳು. ಮಾತನಾಡು, ನಿನಗೆ ಗೊತ್ತಾಗುತ್ತೆ ಎಂದ. ಸರಿ ಎಂದವಳು ಫೋನ್ ತಗೊಂಡು ಮಾತನಾಡತೊಡಗಿದ್ದಳು ವರ್ಷ. ಹಲೋ ಎಂದಳು. ಕಲಿ ಎಂದ. ಅಣ್ಣ ಎಂದಳು ವರ್ಷ. ನಾನೇ ಕಣೆ ಪುಟ, ಹೇಗಿದ್ದೀಯೇ ಎಂದ. ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯೋ ಅಣ್ಣ ಎಂದಳು. ನಾನು ಕೂಡ ಬಹಳ ಚೆನ್ನಾಗಿದ್ದೀನಿ ಪುಟ್ಟ. ಅಣ್ಣ, ಇವರು ಎಂದಳು. ಅವನು ಸುಜಯ್ ಅಂತ ಕಣೆ, ನನ್ನ ಬೆಸ್ಟ್ ಫ್ರೆಂಡ್. ನಿನ್ನ ಬಗ್ಗೆ ಅವನಿಗೆ ಎಲ್ಲ ಗೊತ್ತು. ನೀನು ಜಾಯಿನ್ ಆಗಿದ್ದ ಕಾಲೇಜಿನ ಹೆಸರು ಹೇಳಿದಾಗ, ಹೇ, ಅದು ನಮ್ಮದೇ ಕಾಲೇಜು ಕಣೋ ಎಂದ. ನಿನ್ನ ಕೇರ್ ತೆಗೆದುಕೋ ಎಂದು ಹೇಳಿದ್ದೀನಿ ಕಲಿ ಎಂದ. ಹ್ಞೂ ಸರಿ ಅಣ್ಣ ಎಂದವಳು. ರಾತ್ರಿ ಕಾಲ್ ಮಾಡಿ ಮಾತನಾಡುತ್ತೀನಿ ಕಣೋ, ಸರ್ ಮೊಬೈಲ್ನಲ್ಲಿ ಹೇಗೆ ಅಂದಳು. ತಂಗಿಯ ಸ್ವಭಾವ ಗೊತ್ತಿದ್ದ ಸಂಜಯ್ ಸರಿ ಎಂದು ಹೇಳಿ ನಕ್ಕವನು ಸುಜಯ್ಗೆ ಫೋನ್ ಕೊಡು ಎಂದ. ಹ್ಞೂ ಎಂದವಳು. ಸರ್, ನಿಮ್ಮ ಹತ್ತಿರ ಅಣ್ಣ ಮಾತನಾಡಬೇಕಂತೆ ಎಂದಳು. ಪಡೆದವನು, ಹೇಳು ಸಂಜು ಎಂದ. ಲೋ ಮಗ, ನಾನು ರಾತ್ರಿ ಕಾಲ್ ಮಾಡ್ತೀನಿ ಬಿಡು ಎಂದ. ಅದಕ್ಕೆ ಸುಜನ್, ಲೋ, ನಾನು ಹೇಳಿದ ವಿಚಾರ ಏನು ಮಾಡಿದೆ? ಅಂಕಲ್ ಆಂಟಿ ಹತ್ರ ಏನಾದರೂ ಮಾತನಾಡಿದ್ಯಾ ನೀನು ಹೇಗೆ ಎಂದ. ಇನ್ನೂ ಇಲ್ಲ ಕಣೋ, ಆದಷ್ಟು ಬೇಗ ಮಾತನಾಡುತ್ತೀನಿ, ಸರಿನಾ ಎಂದ. ಓಕೆ ಕಣೋ, ಬಾಯ್ ಎಂದ ಸುಜನ್. ಬಾಯ್ ಎಂದ ಸಂಜಯ್ ಫೋನ್ ಇಟ್ಟಿದ್ದ. ಸರ್, ನಾನು ಹೋಗ್ಲಾ ಎಂದಳು. ಹ್ಞೂ ಹೋಗು ಎಂದವನು. ಹೊರಟವಳಿಗೆ 1 ನಿಮಿಷ ವರ್ಷ ಎಂದವನು. ನಿನ್ನ ಫೋನ್ ನಂಬರ್ ಕೊಡು ಎಂದ. ಸ್ವಲ್ಪ ಅನುಮಾನಿಸಿದರೂ ಕೂಡ ಅಣ್ಣನ ಫ್ರೆಂಡ್ ಅಲ್ವಾ ಅಂತ ಕೊಟ್ಟಳು. ಬಾಯ್ ಸರ್ ಎಂದು ಹೇಳಿ ಹೋದಳು. ಅವಳ ಫೋನ್ ನಂಬರ್ ಸೇವ್ ಮಾಡಿಕೊಂಡ ಸುಜನ್, ಈ ಹುಡುಗಿಯನ್ನು ಹೇಗೆ ಲೈನಿಗೆ ತರೋದು ದೇವಾ ಎಂದುಕೊಂಡವನು. ಲೋ ಸಂಜು, ನೀನೇ ಗತಿ ಕಣೋ ಎಂದುಕೊಂಡ ಸುಜನ್. ಕಾಲೇಜು ಮುಗಿದ ನಂತರ ಆ ವಾರದ ವೀಕೆಂಡ್ನಲ್ಲಿ ತನ್ನ ಹೈಸ್ಕೂಲ್ ಗೆಳತಿಯ ಜೊತೆಯಲ್ಲಿ ಅವರ ಊರಿಗೆ ಹೊರಟಿದ್ದಳು ಅವಳು. ಆ ಊರಿಗೆ ಹೋದ ವರ್ಷ
ಆ ಊರನ್ನು ಸಮಗ್ರವಾಗಿ ನೋಡಿ ಬಂದಳು. ಆ ಊರಿನ ಕೆರೆಯ ಏರಿಯ ಮೆಟ್ಟಲಲ್ಲಿ ಕುಳಿತು ಆ ಊರಿನ ಗತವೈಭವವನ್ನು ನೆನಪಿಸಿಕೊಂಡಳು. ಹಳೆಯ ಸಾಕಷ್ಟು ವಿಚಾರಗಳನ್ನು ಪುರಾತತ್ವ ಇಲಾಖೆಯಿಂದ, ಗೂಗಲ್ನಿಂದ, ಹಳೆಯ ಗ್ರಂಥಗಳಿಂದ ತಿಳಿದುಕೊಂಡಿದ್ದಳು. ಅವಳ ಕಲ್ಪನೆಯ ಆ ಊರೊಂದಿತ್ತಲ್ಲ, ಅದು ಬಹಳ ಸುಂದರವಾಗಿತ್ತು. ಅದಕ್ಕೆ ಇಂದಿನ ಕಾಲಕ್ಕೆ ತಕ್ಕಂತೆ ಹೇಗೆ ವ್ಯವಸ್ಥೆಯನ್ನು ಮಾಡುವುದು ಎಂಬುದರ ಚಿಂತನೆಯನ್ನು ಅವಳು ಮಾಡುತ್ತಾ ಅದರ ಕನಸಿನ ಲೋಕದೊಳಗೆ ಓಡಾಟ ನಡೆಸಿದ್ದಳು. ಬಹಳ ಹೊತ್ತಿನ ನಂತರ ಅವಳು ಆ ಲೋಕದಿಂದ ಹೊರಬಂದಾಗ ಅವಳಲ್ಲೊಂದು ಅದ್ಭುತವಾದ ಭರವಸೆಯು ತುಂಬಿ ತುಳುಕುತ್ತಿತ್ತು. ಹೊರಟಳು ವರ್ಷ. ಆ ಕಾರ್ಯವನ್ನು ಮಾಡುವ ಹೊಸ ಉರುಪಿನಿಂದ ಅಲ್ಲಿಂದ ತನ್ನ ಕಾರು ಹತ್ತಿದವಳು ಊರಿಗೆ ಹಿಂತಿರುಗಿದ್ದಳು. ಅಂದಿನ ರಾತ್ರಿ ತನ್ನ ಕಲ್ಪನೆಯ ರೂಪಕ್ಕೆ ಚಿತ್ರ ಬಿಡಿಸುವ ಮೂಲಕ ರೂಪ ಕೊಡತೊಡಗಿದ್ದಳು ವರ್ಷ. ಅವಳು ಚಿತ್ರ ಬಿಡಿಸುತ್ತಾ ಹೋದಂತೆ ಅದು ಅದ್ಭುತವಾಗಿ ಮೂಡಿಬರತೊಡಗಿತ್ತು. 15 ದಿನ ಹಿಡಿದಿತ್ತು ಆ ಕೆಲಸ ಮುಗಿಯಲು. ಅದರ ಕೆಲಸದಲ್ಲಿ ಬ್ಯುಸಿ ಇದ್ದ ವರ್ಷಾಗೆ ಸುಜನ್ ಕಾಲ್ ಮಾಡಿದ್ದ. ಹೆಲೋ, ಓಸ್ ದಿಸ್ ಎಂದಳು. ನಾನು ವರ್ಷ ಸುಜನ್ ಎಂದ. ಹೇ ಹಾಯ್ ಸರ್, ಅವರ್ ಯು ಎಂದಳು. ಫೈನ್ ಥ್ಯಾಂಕ್ ಯು. ಏನೂ ಸಮಾಚಾರ ಇಲ್ಲ ನಿನ್ನಿಂದ? ಏನು ಮಾಡುತ್ತಿದ್ದೀಯ ನೀನು? ಕಾಣಿಸ್ತಾ ಇಲ್ಲ ಎಂದ. ಇಲ್ಲ ಸರ್, ಅದು ಎಂದಳು. ವರ್ಷ, ಈಗ ನಾನು ನೀನು ಇಬ್ಬರೂ ಕಾಲೇಜಿನಲ್ಲಿ ಇಲ್ಲ, ಹಾಗಾಗಿ ನೀನು ನನ್ನ ಹೆಸರಿಟ್ಟು ಕರೆಯಬಹುದು ಎಂದ. ಓಕೆ ಥ್ಯಾಂಕ್ಸ್ ಎಂದಳು. ಏನು ಮಾಡುತ್ತಿರುವೆ ಎಂದ. ನಾನು ಪೇಂಟಿಂಗ್ ಮಾಡುತ್ತಿದ್ದೀನಿ ಎಂದಳು. ಹೌದಾ, ನಾನು ನೋಡಬಹುದಾ ಎಂದ. ವೈ ನಾಟ್ ಎಂದಳು. ಈಗ ಬರಲಾ ಎಂದ. ಬನ್ನಿ ಎಂದಳು. ಓಕೆ, ಈಗಲೇ ಹೊರಟು ಬರುತ್ತೀನಿ ಎಂದ ಸುಜನ್. ಓಕೆ, ಐ ಆಮ್ ವೇಟಿಂಗ್ ಎಂದಳು. ಹೇಳಿದಂತೆ ಸುಜನ್ ಅರ್ಧ ಗಂಟೆಯಲ್ಲಿ ಅವಳ ಮುಂದಿದ್ದ. ಬಂದವನನ್ನು ತನ್ನ ರೂಮಿನ ಬಾಲ್ಕನಿಗೆ ಕರೆದುಕೊಂಡು ಬಂದಳು ವರ್ಷ. ಸ್ಟ್ಯಾಂಡಿಗೆ ಹೊದಿಕೆ ಹಾಕಿದ್ದ ಬೋರ್ಡ್ ಹೊಂದಿತ್ತು. ಅದನ್ನು ಸರಿಸಿದಳು. ನೋಡಿದವನ ಕಂಗಳು ಅಗಲವಾಗಿ ತೆರೆದಿದ್ದವು. ಬಾಯಿಂದ ವಾವ್, ಇಟ್ಸ್ ಅಮೇಸಿಂಗ್ ವರ್ಷ ಹಿಂದ. ಅದಕ್ಕೊಂದು ಚಂದದ ಟೈಟಲ್ ಇತ್ತು. ಕಲ್ಪನೆಯ ಊರೊಂದಿತ್ತಲ್ಲ ಎಂದು. ಅವಳ ಕಲ್ಪನೆಯನ್ನು ಬಹು ಸುಂದರವಾಗಿ ಕುಸರಿ ಕೆಲಸ ಮಾಡಿದಂತೆ ಜಲವರ್ಣ ಉಪಯೋಗಿಸಿ ಮಾಡಿದ್ದ ಆ ಪೇಂಟಿಂಗ್ ಅದ್ಭುತವಾಗಿ ಮೂಡಿಬಂದಿತ್ತು. ನೋಡಿದವನು, ಈ ಟ್ಯಾಲೆಂಟ್ ನಿನ್ನಲ್ಲಿ ಇದೆ ಅಂತಾಲೇ ನನಗೆ ಗೊತ್ತಿರಲಿಲ್ಲ ಕಣೆ ಎಂದ. ವರ್ಷ ಥ್ಯಾಂಕ್ಸ್ ಎಂದಳು. ನಂತರ, ನೀವು ನನ್ನ ಹತ್ತಿರ ಏನೂ ಮುಚ್ಚಿಡುತ್ತಿಲ್ಲ ತಾನೇ ಎಂದಳು. ನಾನೇನು ಮುಚ್ಚಿಡಲಿ ನಿನ್ನಿಂದ ಹೇಳು ಅಂದ. ಅವನ ತೀರಾ ಸಮೀಪ ಬಂದ ವರ್ಷ ಅವನ ಕಣ್ಣುಗಳನ್ನು ನೋಡುತ್ತಾ, ನನ್ನ ಪ್ರತಿ ಹೆಜ್ಜೆಯ ಹಿಂದೆ ಒಂದು ಹೆಜ್ಜೆ ಇದೆ ಎಂದು ನನಗೆ ನಾನು ಹೈಸ್ಕೂಲ್ ಓದುವಾಗಲಿಂದಲೇ ಅನಿಸುತ್ತಿತ್ತು. ಆದರೆ ಆ ಹೆಜ್ಜೆ ಯಾರದೆಂದು ನನಗೆ ಗೊತ್ತಿರಲಿಲ್ಲ. ಆದರೆ ಆ ಹೆಜ್ಜೆಯ ಒಡೆಯ ನನ್ನನ್ನು ಅದೆಷ್ಟು ಚೆನ್ನಾಗಿ ಅರಿತುಕೊಂಡಿದ್ದ ಎಂದರೆ ನನ್ನ ಪ್ರತಿ ಬಯಕೆ ಅಷ್ಟೇ ಅಲ್ಲ, ನನ್ನ ಮನದಾಳದ ಮಾತುಗಳನ್ನು ಕೂಡ ಅರಿತುಕೊಂಡಿದ್ದು ಅಲ್ಲದೆ ನಾನು ಹೇಳುವ ಮುನ್ನ ಅದು ನನ್ನ ಹತ್ತಿರ ಬಂದು ತಲುಪುತ್ತಿತ್ತು. ಮತ್ತೆ ನಾನು ಎಲ್ಲಿ ಹೋದರೂ ಆ ಹೆಜ್ಜೆಗಳು ನನ್ನನ್ನು ಅನುಸರಿಸುತ್ತಿದ್ದವು. ನಾನು ಕಾಲೇಜಿನ ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರುವಾಗ ಆ ಹೆಜ್ಜೆಗಳು ಯಾರು ಎಂದು ನನಗೆ ಗೊತ್ತಾಗಿತ್ತು. ಮತ್ತು ಆ ಹೆಜ್ಜೆಗಳ ಒಡೆಯನ ಮೇಲೆ ನನಗೆ ಅಪರಿಮಿತ ಅಪರೂಪದ ಒಲವಾಗಿದೆ. ಮನದೊಳಗಿನ ಸುಂದರ ಪ್ರಪಂಚದ ಮಾಲೀಕನಾಗಿದ್ದಾನೆ ಎಂದಳು. ಅವಳ ಕಣ್ಣೊಳಗೆ ಇಣುಕಿದ್ದ ಸುಜನ್. ಅಲ್ಲಿ ಅವಳ ಪ್ರಿಯನ ಬಗ್ಗೆ ಅಪಾರವಾದ ಒಲವು ಕಾಣುತ್ತಿತ್ತು ಅವನಿಗೆ. ಆಗ ಅವನು, ಯಾರೋ ಆ ಅದೃಷ್ಟವಂತ ಎಂದ ಸುಜನ್. ಆಗ, ನಿಮಗೆ ಗೊತ್ತಾಗುತ್ತೆ ಬನ್ನಿ ಎಂದಳು. ನಿಮಗೆ ಒಂದಷ್ಟು ಪೇಂಟಿಂಗ್ ತೋರಿಸಬೇಕು ಎಂದು ತೋರಿಸತೊಡಗಿದ್ದಳು ಅವಳು. ಅವುಗಳು ಅವಳ ಹೆಜ್ಜೆಯ ಒಡೆಯನ ಚಿತ್ರಗಳಾಗಿದ್ದವು. ಎಲ್ಲವನ್ನೂ ಅಚ್ಚರಿಯಿಂದ ನೋಡತೊಡಗಿದ್ದ ಸುಜನ್. ಏಕೆಂದರೆ ಅವನ ಬೆಳವಣಿಗೆ ಆಗಿತ್ತು. ಆದರೆ ಅವನ ಕಂಗಳ ಆ ಒಲವು ಮಾತ್ರ ನಾನೇನು ಕಡಿಮೆ ಅಂತ ಅದು ಬೆಳೆದಿತ್ತು. ಅದೇ ಬಹಳ ವಿಶೇಷ ಗೊತ್ತಾ ಎಂದಳು. ಹಾಂ, ವೆರಿ ಗುಡ್, ಗ್ರೇಟ್ ಎಂದ ಸುಜನ್. ನೀನು ಮಾತು ಆಡೋದು ಕಡಿಮೆ ಅಲ್ವಾ, ಅದಕ್ಕೆ ಈ ಪೇಂಟಿಂಗ್ಗಳ ಮೂಲಕ ಮಾತನಾಡುತ್ತಿದ್ದೀಯೇನೋ ಅನಿಸುತ್ತದೆ ನನಗೆ ಎಂದ ಸುಜನ್. ನನ್ನ ಮಾತು ನನ್ನ ಹೆಜ್ಜೆಯ ಒಡೆಯನಿಗೆ ಅರ್ಥವಾದರೆ ಸಾಕು ಎಂದಳು ವರ್ಷ. ಅವಳ ಕೈ ಹಿಡಿದವನು, ಹಾಗೆಂದರೆ ಹೇಗೆ ಮಾರಾಯಿತೆ, ನಮ್ಮಂಥವರ ಪಾಡೇನು ಎಂದ. ಅದಕ್ಕೆ, ನನ್ನ ಪ್ರೀತಿಯ ಊರಿಗೊಂದು ಚಂದದ ದಾರಿ ಇದೆ. ಅದರ ಹಾದಿ ಅವನಿಗೆ ತಿಳಿದಿದೆ. ಅವನು ಬಂದು ಅಲ್ಲಿಗೆ ಸೇರುತ್ತಾನೆ ಎಂದಳು ವರ್ಷ. ಆದರೆ ವರ್ಷ,
ನಿನ್ನ ಈ ಪ್ರಿಯನ ಮುಖವೇ ಸರಿಯಾಗಿ ಚಿತ್ರಿಸಿಲ್ಲ ನೀನು ಎಂದ ಸುಜನ್. ಅದು ಅವನೇ, ನಾನೇ ಅವನು ಎಂದು ಬಂದು ನನ್ನ ಮುಂದೆ ನಿಲ್ಲುವವರೆಗೂ ಬರೆಯೋದಿಲ್ಲ ಎಂದಳು. ಅವನು ಬಂದು ನಿಲ್ಲುವುದು ಯಾವಾಗ, ನಾವೆಲ್ಲ ನೋಡೋದು ಯಾವಾಗ ಹೇಳು ಅಂದ. ಅವಳು ಏನಾದರೂ ಹೇಳುವ ಮುನ್ನವೇ ಅವನ ಮೊಬೈಲ್ ರಿಂಗ್ ಆಗಿತ್ತು. ಮಾಡಿದ್ದು ಸಂಜಯ್. ಹೇಳು ಎಂದ ಸುಜನ್. ನಾನು ಅಪ್ಪ ಅಮ್ಮನ ಹತ್ತಿರ ಮಾತಾಡಿದ್ದೀನಿ, ಅವರು ಹೂ ಅಂದಿದ್ದಾರೆ ಕಣೋ. ಅವನೇನು ನಮಗೆ ಹೊಸಬನೇ ಎಂದರು ಅಪ್ಪ ಕಣೋ ಎಂದ ಸಂಜಯ್. ವಾವ್, ದಟ್ಸ್ ಗ್ರೇಟ್ ನ್ಯೂಸ್ ಅಂದನವನು. ನೀನು ಅವಳನ್ನು ಪ್ರೀತಿಸುತ್ತಿರುವ ವಿಚಾರ ಅವಳಿಗೆ ಹೇಳಿದ್ಯಾ ಎಂದ. ಇನ್ನೂ ಇಲ್ಲ ಕಣೋ. ಅವಳು ಬೇರೆ ಯಾರನ್ನೋ ಇಷ್ಟಪಡುತ್ತಿರುವಂತೆ ಕಾಣುತ್ತಿದೆ ನನಗೆ ಎಂದಿದ್ದ ಸುಜನ್. ಹೌದಾ, ಇದೇನು ಹೀಗೆ ಹೇಳುತ್ತಿದ್ದೀಯಾ ಅಂದ. ಹ್ಞೂ ಕಣೋ, ನಿಜಾನೇ ಹೇಳುತ್ತಿದ್ದೀನಿ. ಪೇಂಟಿಂಗ್ ಬೇರೆ ಮಾಡಿ ಇಟ್ಟಿದ್ದಾಳೆ ಅವಳು ತನ್ನ ಹುಡುಗನದ್ದು. ಅವನೇ ಅವಳ ಒಲವಂತೆ. ನನಗಿಲ್ಲ ಅದೃಷ್ಟ ಎಂದ. ಅವನು ಮಾತನಾಡುತ್ತಿದ್ದರೆ ಅಲ್ಲಿಗೆ ಬಂದ ವರ್ಷ ಕೈ ಕಟ್ಟಿಕೊಂಡು ನಿಂತವಳು ಅವನನ್ನೇ ನೋಡತೊಡಗಿದ್ದಳು. ಅವಳ ನೋಟವನ್ನು ಗಮನಿಸಿದ ಸುಜನ್ ಪಕ್ಕಕ್ಕೆ ತಿರುಗಿ ಮಾತನಾಡತೊಡಗಿದ್ದ. ಅಲ್ಲಿಯೂ ಅವನ ಮುಂದೆ ಬಂದು ನಿಂತಳು ವರ್ಷ. ಅದನ್ನು ನೋಡಿದವನು, ಒಂದು ನಿಮಿಷ ನೀನು ಇಡು ಫೋನು, ಮತ್ತೆ ನಾನು ಆಮೇಲೆ ಮಾಡುತ್ತೀನಿ ಎಂದ ಸುಜನ್ ಫೋನ್ ಇಟ್ಟನು. ಅವಳೆಡೆಗೆ ತಿರುಗಿ ನೋಡಿದವನು, ಏನಾಯ್ತು ನಿನಗೆ ವರ್ಷ, ಹೀಗೆ ವಿಚಿತ್ರವಾಗಿ ಆಡುತ್ತಿರುವೆ ಎಂದ. ಅವನ ಹತ್ತಿರ ಬಂದವಳು, ನಾನು ನನ್ನ ಪ್ರೀತಿಸುತ್ತಿರುವ ಹುಡುಗನ ಪರಿಚಯ ಮಾಡಿಕೊಡುತ್ತೀನಿ, ಇಫ್ ಯು ಇಂಟ್ರೆಸ್ಟೆಡ್ ಎಂದಳು. ಶ್ಯೂರ್, ಐ ಆಮ್ ವೆರಿ ಮಚ್ ಕ್ಯೂರಿಯಸ್. ಆದರೂ ಒಂದು ಪ್ರಶ್ನೆ, ಅದು ನನಗೆ ಯಾಕೆ ಗೊತ್ತಾಗಬೇಕು ಅಂದ ಸುಜನ್. ಯಾಕೆಂದರೆ ನಮ್ಮ ಬಗ್ಗೆ ಅಣ್ಣನಿಗೆ ಹೇಳಿ ಅವನಿಂದ ಅಪ್ಪ ಅಮ್ಮನಿಗೆ ಹೇಳಿಸಿ ಅವರನ್ನು ಮದುವೆ ಮಾಡಿಕೊಳ್ಳೋಣ ಅಂತ ಎಂದು. ಅಷ್ಟು ಹೇಳುವಷ್ಟರಲ್ಲಿ ಅವಳ ಮುಖ ಕೆಂಪೇರಿತ್ತು. ಸರಿ, ಹಾಗಾದರೆ ನಿನ್ನ ಇಚ್ಛೆಯಂತೆ ಆಗಲಿ ಬಿಡು, ನಾನು ಕಾಯುತ್ತೀನಿ ಎಂದು ಒಂದೆಡೆಗೆ ಕೂತು ಮೊಬೈಲ್ ತೆಗೆದ. ಸ್ವಲ್ಪ ಹೊತ್ತು ಅಷ್ಟೇ ಅವನನ್ನೇ ನೋಡುತ್ತಾ ಕೂತಿದ್ದ ವರ್ಷ. ಅವರು ಬಂದ್ರು ಎಂದಳು. ಎಲ್ಲಿ ಎಂದ ಸುಜನ್. ಇಲ್ಲಿ ಬನ್ನಿ ತೋರಿಸ್ತೀನಿ ಎಂದವಳು ಅವಳು ಮಾಡಿದ್ದ ಪೇಂಟಿಂಗ್ ಹತ್ತಿರ ಕರೆದುಕೊಂಡು ಹೋದಳು. ಮೊದಲ ಚಿತ್ರದಲ್ಲಿ ಅವನ ಕಿವಿಯನ್ನು, ಎರಡನೆಯ ಚಿತ್ರದಲ್ಲಿ ಅವನ ಕಂಗಳನ್ನು, ಮೂರನೇ ಚಿತ್ರದಲ್ಲಿ ಅವನ ನಾಸಿಕವನ್ನು ಹೀಗೆ ಬಿಡಿಸಿದ್ದಳು. ಕಡೆಯದಾಗಿ ಅಷ್ಟೂ ಭಾಗಗಳನ್ನು ಒಟ್ಟಿನಲ್ಲಿ ಜೋಡಿಸಿದಳು. ಆಗ ಆ ಚಿತ್ರಕ್ಕೆ ಮುಖವೊಂದು ಮೂಡಿ ಆಕಾರ ಪಡೆದುಕೊಂಡಿತ್ತು. ಅದನ್ನು ತೋರಿಸಿ, ನೋಡಿ ಇವರೇ ಆ ಹುಡುಗ, ನನ್ನ ಹೆಜ್ಜೆಗಳ ಒಡೆಯ ಎಂದಳು. ಅದನ್ನು ನೋಡಿ ಅವನ ಕಂಗಳು ಅರಳಿದ್ದವು. ಇವನಾ ಎಂದ. ಹ್ಞೂ ಎಂದಳು. ಇವನು ಫಾಲೋ ಮಾಡುತ್ತಿದ್ದ ಅಂತ ನಿನಗೆ ಹೇಗೆ ಗೊತ್ತಾಯಿತು ವರ್ಷ ಎಂದ. ಹೇಗೆಂದರೆ ಅವನು ಅದೆಷ್ಟು ನನ್ನ ಪ್ರೀತಿಸುತ್ತಾನೆಂದರೆ ಅವನು ನನ್ನಿಂದ ದೂರದಲ್ಲಿ ನಿಂತಿದ್ದರೋ ಅವನ ಹಿರಿವು ನನ್ನ ಹೃದಯಕ್ಕೆ ತಿಳಿದು ಬಿಡುತ್ತಿತ್ತು. ಅವನು ನನ್ನ ಉಸಿರಿನೊಳಗೆ ಒಂದಾಗಿ ಬಿಟ್ಟಿದ್ದಾನೆ. ಅವನರಿವು ನನಗೆ ಆದಂದಿನಿಂದ ಎಂದಳು. ಆದರೆ ಅವನಿಗೆ ಇನ್ನೂ ನನ್ನ ಪರೀಕ್ಷಿಸುವ ಹಂಬಲ. ಏನು ಮಾಡೋದು ನಾನು ಎಂದಳು ಬೇಸರದಲ್ಲಿಯೇ. ಅವಳ ಹತ್ತಿರ ಬಂದ ಸುಜನ್, ನಾನು ಮಾತನಾಡಲೇ ಅವನ ಹತ್ತಿರ ಎಂದ. ಅದಕ್ಕೆ ಅವಳು ಹ್ಞೂ ಎಂದಳು. ಅವನನ್ನು ಮದುವೆಯಾಗಲು ನಿನಗೆ ಸಮ್ಮತವೇ ಮೊದಲು ಹೇಳು ಎಂದ. ಹ್ಞೂ, ಅವನು ನನಗೆ ಸಮ್ಮತವೇ, ಐ ಲವ್ ಟು ಎಂದಳು. ವೆರಿ ಗುಡ್, ಹಾಗಾದರೆ ಮಾತನಾಡಿ ನಿನಗೆ ತಿಳಿಸುತ್ತೀನಿ ಎಂದ ಸುಜನ್. ಬಾಗಿಲವರೆಗೂ ಹೋದವನೋ 10 ನಿಮಿಷ ನಂತರ ಮತ್ತೆ ಬಂದವನೋ, ಆ ಹುಡುಗ ಎಂದೋ ನಿನಗೆ ನಿನ್ನ ಒಲವಿಗೆ ಸೋತು ಹೋಗಿದ್ದಾನಂತೆ ಕಣೆ ಕಲಿ ಎಂದವನು ನಕ್ಕಿದ್ದ. ಅವನು ತನ್ನ ತೋಳುಗಳನ್ನು ತೆರೆದ. ಓಡಿ ಬಂದ ವರ್ಷ ಅವನೆದೆಯ ಮೇಲೆ ಅದೆಷ್ಟು ಜೋರಾಗಿ ಬಿದ್ದಳು ಎಂದರೆ ಸುಜನ್ ಒದ್ದಾಡಿದ್ದ ಸರಿಯಾಗಿ ನಿಲ್ಲಲು. ಹೇ ನಿಧಾನ ಕಣೆ ಎಂದ. ಆದರೆ ಅವಳು ಅವನ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಹೇ ಎಂದ. ಹೋ ಎಂದಳು. ಎಲ್ಲೇ ಕಳೆದು ಹೋಗಿದ್ದೀಯಾ ಎಂದ. ನಾನು ನನ್ನವನ ತೋಳಿನ ಪಲ್ಲಕ್ಕಿಯಲ್ಲಿ ವಿಹರಿಸುತ್ತಿರುವೆ ಎಂದಳು. ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡಿದ್ದ ಸುಜನ್, ನಾನು ನನ್ನನ್ನು ನಿನಗೆ ತಿಳಿಯದಂತೆ ಸೀಕ್ರೆಟ್ ಆಗಿ ಇಡಬೇಕು ಅಂತ ಅಂದುಕೊಂಡಿದ್ದೆ. ಆದರೂ ನಿನಗೆ ತಿಳಿದು ಹೋಗಿದೆ ನೋಡು ಎಂದ. ಹೌದು, ಖಂಡಿತವಾಗಿಯೂ ಗೊತ್ತಾಗಿತ್ತು. ನನ್ನ ಮನಸ್ಸಿಗೆ ಅದು ಗೊತ್ತಾಗಿ ಬಿಡುತ್ತಿತ್ತು. ಅದರಲ್ಲಿ ನನ್ನ ತಪ್ಪೇನು ಎಂದಳು ನಸುಕೋಪದಿಂದ. ನಕ್ಕವನು, ತಪ್ಪೇನೂ ಇಲ್ಲ ಬಿಡು ಎಂದವನು. ಐ ಲವ್ ಯು ಸೋ ಮಚ್ ಕಣೆ. ಇದನ್ನು ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಬಾರಿ ಹೇಳಿದ್ದೀನಿ ಎಂದ ಸುಜನ್.
ಐ ಲವ್ ಯು ಟು ಸುಜನ್ ಎಂದಳು. ನನ್ನ ಪ್ರೀತಿ ಅದು ನೀವೇ ಎಂದು ಗೊತ್ತಾದಾಗ ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ. ಆದರೆ ಗುಟ್ಟಾಗಿ ಫಾಲೋ ಆಗೋ ನೀವಾಗಿ ನನ್ನ ಮುಂದೆ ಬರಲಿ ಎಂದು ಕಾದಿದ್ದೆ. ಅಂತಹ ದಿನ ಇಂದು ಆಗಿದೆ. ಐ ಆಮ್ ವೆರಿ ಮಚ್ ಹ್ಯಾಪಿ ನೌ ಎಂದಳು. ಇದನ್ನೇ ನೀವು ಅಣ್ಣನ ಹತ್ತಿರ ಮಾತನಾಡಿದ್ದು ಅಂತ ಗೊತ್ತು. ನೀವು ಆ ಕಾಲೇಜಿನಲ್ಲಿ ಇರುವುದು ತಿಳಿದೆ ಆ ಕಾಲೇಜು ಸೇರಿದ್ದು ನಿಮಗೆ ಹೇಳಲಿಲ್ಲ ಅಷ್ಟೇ ಎಂದಳು. ಹೋ, ನನ್ನದೇ ಪ್ಲಾನಿಂಗ್ ಅಂದುಕೊಂಡಿದ್ದೆ. ಆದರೆ ನೀನಾಗಿಯೇ ನನ್ನ ಪ್ಲಾನಿಂಗ್ ಒಳಗೆ ಬಂದು ನಿನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೀಯ ನೋಡು ನನ್ನ ಜಾಣೆ. ಅದಕ್ಕೆ ಕಣೆ ನೀನೆಂದರೆ ಬಲು ಇಷ್ಟ ನನಗೆ. ನನಗೂ ಕೂಡ ಎಂದಳು ವರ್ಷ. ವ್ಯಕ್ತಿ ತೆರೆಯ ಹಿಂದೆ ಇದ್ದರೂ ಕೂಡ ಆ ವ್ಯಕ್ತಿಯ ಪ್ರೀತಿಯು ಎಲ್ಲ ತೆರೆಗಳನ್ನು ದಾಟಿ ತಲುಪಬೇಕಿರುವ ಮನದ ಬಾಗಿಲು ತಟ್ಟಿ ತೆರೆದಾಗ ಒಳಗೆ ಸೇರಿಬಿಡುತ್ತದೆ ಅಲ್ಲವೇ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.